ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಏಪ್ರಿಲ್ 14ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಮುರುಗೋಡು ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಪಾಳ ಗ್ರಾಮ ಪಂಚಾಯಿತಿಯಲ್ಲಿ ಅದ್ಭುತವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಕೂಲಿಕಾರರನ್ನು ಒಳಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನಿಟ್ಟು ಪೂಜೆ ನೆರವೇರಿಕೆಯ ಅಂಗವಾಗಿ ಕೂಲಿಕಾರರ ಸಂಘದ ಅಧ್ಯಕ್ಷರಾದಂತಹ ಬಿ ಭೋವಿ ಹಾಗೂ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮ ಪಂಚಾಯಿತಿಯ PDOಗಳನ್ನು ಒಳಗೊಂಡು ಅದ್ಭುತವಾಗಿ ಆಚರಣೆ ಮಾಡುವುದರ ಮೂಲಕ ಒಂದು ದಿನಾಚರಣೆಯನ್ನು ಯಶಸ್ವಿಗೊಳಿಸಿದರು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ಭೀಮಣ್ಣ ಬೋವಿ, ಮುರುಗೋಡ. ಅಂಬೇಡ್ಕರ್ ಅವರು 134ನೇ ಜನ್ಮ ದಿನಾಚರಣೆಯನ್ನ ಇವತ್ತು ಆಚರಣೆ ಮಾಡಲಾಗಿದೆ. ಪಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಇದು ಮುರುಗೋಡು ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಈಗ ಅತಿಥಿಗಳಾಗಿ ನಮ್ಮ ಚಂದ್ರಕಾಂತ್ ನಾಡಿಗ್ ಅವರು ಒಂದು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕಿರಿಯ ನುಡಿಯನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪಾಳ ಗ್ರಾಮದ ಕೂಲಿಕಾರ ಸಂಘ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು 134ನೇ ಹುಟ್ಟುಹಬ್ಬ, ಯಾವುದನ್ನು ನಾವು ಜನ್ಮ ಜಯಂತಿ ಅಂತ ಹೇಳ್ತೀವಿ, ಆ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅವರು ಈ ಎಲ್ಲರ ದೃಷ್ಟಿಯಲ್ಲಿ ಅತ್ಯಂತ ಉನ್ನತ ವ್ಯಕ್ತಿ, ನಮ್ಮ ದೇಶದ ಅತ್ಯಂತ ಉನ್ನತ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದೇಶದ ಪ್ರತಿಯೊಬ್ಬ ಪ್ರಜೆ, ಈ ದೇಶದ ಪ್ರತಿಯೊಂದು ಇಂಚು ಭೂಮಿ, ಇವೆಲ್ಲವುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಇದ್ರ ಹೊರತಾಗಿ ಏನಾರು ಮಾಡೋಕ್ಕೆ ಹೋದ್ರೆ ದೇಶದಾಗ ಗಲಾಟೆ ಎದ್ದು ಬಿಡ್ತೈತಿ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಎಷ್ಟೊಂದು ವಿಚಾರ ಮಾಡಿ, ಎಷ್ಟೊಂದು ಚಿಂತನೆ ಮಾಡಿ ಆ ಸಂವಿಧಾನವನ್ನು ರಚನೆ ಮಾಡಿರ್ಬೋದು. ಸುಮಾರು 77 ಸದಸ್ಯರನ್ನು ಒಳಗೊಂಡು ಅವೆಲ್ಲರೂ ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ತರಿಸಿ ಅದರ ಯಾವುದು ಚಲೋ ಐತಿ, ಯಾವುದು ಬೇಡ, ಅದನ್ನೆಲ್ಲ ಅಧ್ಯಯನ ಮಾಡಿ ನಮ್ಮ ದೇಶದ ಸಂವಿಧಾನವನ್ನು ಬರೆದ. ನಮ್ಮ ದೇಶದ ಸಂವಿಧಾನ ಇವತ್ತು ಎಲ್ಲ ಜಾತಿ, ಎಲ್ಲ ಧರ್ಮದ ಜನರಿಗೆ ಇದೊಂದು ಸಮಾನ ದೃಷ್ಟಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಬರೆದರು. ಇಂಥ ಸಂವಿಧಾನ ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕಾಗಿತ್ತು. ಅವ್ರ ತಲೆಯೊಳಗೆ ಇನ್ನೂ ಭಾಳಷ್ಟು ವಿಚಾರಗಳಿದ್ವು. ಅವರು ಫಸ್ಟ್ ಟೈಮು ಬಾಂಬೆ ಒಳಗೆ ಇಲೆಕ್ಷನ್ಗೆ ನಿಲ್ಲಿಸಿದ್ರು. ಅವ್ರು ಇಲೆಕ್ಷನ್ ನಿಂತರು, ಅವ್ರದ್ದಾದ ಒಂದು ಪಾರ್ಟಿ ಇತ್ತು. ಆ ಪಾರ್ಟಿ ಪ್ರಕಾರ ಅವ್ರು ನಿಂತ್ಕೊಂಡು, ಆದರೆ ನಮ್ಮ ದೇಶದ ದ್ರೋಹಿ ಜನ ಅವರಿಗೆ ಇಲೆಕ್ಷನ್ನಲ್ಲಿ ಆಗಲಿಲ್ಲ, ಅವರಿಗೆ ಸರ್ಕಾರದ ಮಟ್ಟಕ್ಕೆ ಹೋಗ್ಲಿಕ್ಕೆ ಕೊಡಲಿಲ್ಲ. ಕೇವಲ ಸಂವಿಧಾನವನ್ನು ಬರೆದುಕೊಂಡ್ರು, ಅದರದ್ದು ಉಪಯೋಗ ಎಲ್ಲರೂ ತೊಗೊಂಡು. ಅಂಥ ಒಂದು ಹೀನ ಕೃತ್ಯ ಅವರ ಬಾಳ್ನಲ್ಲಿ ಆಗೈತಿ. ಇನ್ನು ಹಲವಾರು ವಿಷಯಗಳಲ್ಲಿ ಅವರನ್ನು ಭಾಳಷ್ಟು ಹಿಂಸೆ ಪಡಿಸಿದ್ದಾರೆ. ಆದರೆ ಈ ದೇಶದ ಅತ್ಯುನ್ನತ ಪದವಿ ಪಡ್ಕೊಂಡಂತಹ, ಯಾವುದು ಈ ಸಂವಿಧಾನವನ್ನು ರಚನೆ ಮಾಡಿದಂತಹ ಅತ್ಯುನ್ನತ ಪದವಿ ಯಾವಾಗಲೂ ಅದು ಅವರು ತೀರ್ಕೊಂಡ ನಂತರವೂ ಕೂಡ, ಅವರ ಇದರ ಮರಣದ ನಂತರ ಕೂಡ ಇದು ಒಂದು ಶಾಶ್ವತವಾಗಿ ಅವ್ರ ಹೆಸರು ಉಳಿದಂಥದ್ದಾಗೈತಿ. ಇವತ್ತು ಯಾವ ವಿಷಯದೊಳಗೆ ಅವರಿಲ್ಲ. ಶೈಕ್ಷಣಿಕ ವಿಷಯದಲ್ಲಿ ಸಂವಿಧಾನ ಬರೆದಾರ, ಯಾವ ಪ್ರತಿಯೊಂದು ವಿಷಯದಲ್ಲಿ ಸರ್ಕಾರ ನಡೆಸುವಂಥ ಪ್ರತಿಯೊಂದು ಸಂವಿಧಾನದಲ್ಲಿ ಬರೆದಾರ. ಅವಕ್ಕೆಲ್ಲ ಕಾಯ್ದೆ ಕಲಂಗಳನ್ನು ಮಾಡ್ಕೊಂಡಾರ. ಇವುಗಳನ್ನೆಲ್ಲ ತಿದ್ದುಪಡಿ ಮಾಡಬೇಕಂತ ಭಾಳ ಪ್ರಯತ್ನ ಮಾಡ್ತಾರೆ, ಅದು ಆಗೋದಿಲ್ಲ. ಅಲ್ಲೆಲ್ಲ ವೈಯಕ್ತಿಕ ಧರ್ಮದ ಹಿತಾಸಕ್ತಿ, ಜಾತಿ ಹಿತಾಸಕ್ತಿ ಇಟ್ಕೊಂಡು ಮಾಡೋಕೆ ಹೋಗ್ತಾರೆ. ಆದರೆ ಅವರು ಮಾತ್ರ ಇದನ್ನು ಏನು ಮಾಡೋಕ್ಕೆ ಬರ್ದಂಗೆ ಚೌಕಟ್ಟು ಕಟ್ಟಿಬಿಟ್ಟಾರ. ಇದು ನಾವು ಅವರಿಗೆ ಸಲ್ಲಿಸಬೇಕಂದ್ರೆ ಅತ್ಯಂತ ಗೌರವ. ಎಲ್ಲರೂ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸ್ರಿ. ಮತ್ತು ಅವ್ರು ಹಾಕ್ಕೊಟ್ಟಂಥ ಏನು ಮಾರ್ಗ ಐತಲ್ಲ ಸಂವಿಧಾನ ಚೌಕಟ್ಟು, ಅದ್ರಾಗ ನಡೆಯೋಕ್ಕೆ ಪ್ರಯತ್ನ ಮಾಡಬೇಕು, ಅದರೊಳಗೆ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಉದಾಹರಣೆಗೆ ಒಂದು ಹೊಲ ಇರ್ಬೋದು, ಜಾಗ ಇರ್ಬೋದು, ಅದು ನಂದು ನಾನು ಹೆಂಗಾರ ಮಾಡ್ತೀನಿ ಅಂದ್ರೆ ಸಂವಿಧಾನ ಕೊಡೋಲ್ಲ. ಅಂತಂತಂದು ನಿಯಮ ಅದಾವು, ಚೌಕಟ್ಟು ಅದಾವು, ಆ ರೀತಿ. ಇನ್ನು ಸಮಾಜದೊಳಗೆ ನಾವು ನಡ್ಕೊಳ್ಳೋ ರೀತಿ ಐತಲ್ಲ, ಒಬ್ರಿಗೊಬ್ಬರು ಗೌರವ ಕೊಟ್ಟು ನಡ್ಕೊಳ್ಳೋ ರೀತಿ ಸಹಿತ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವ್ರು ಬರ್ದಾರೆ. ಅವನ್ನೆಲ್ಲ ಅಧ್ಯಯನ ಮಾಡಿ, ಅಂದರೆ ಸಾಮಾನ್ಯವಾಗಿ ಶಿಕ್ಷಣ ಇದ್ದವರಿಗೆ ಇದರ ಅಧ್ಯಯನ ಇರ್ತೈತಿ, ಅದ್ರ ಪ್ರಕಾರ ನಡ್ಕೋಬೇಕಂತ ಬರ್ತೈತಿ. ಅದು ನಡೆಯಕ್ಕೆ ಹಸ್ತೈತಿ, ಯಾಕಂದ್ರೆ ಅದು ಪರಿಶುದ್ಧವಾಗೈತಿ. ಇಲ್ಲಿ ಯಾವುದೂ ಭೇದ ಭಾವ ಇಲ್ಲ, ತಾರತಮ್ಯ ಇಲ್ಲ. ಅಷ್ಟೊಂದು ಪರಿಶುದ್ಧವಾದಂತಹ ಒಂದು ಸಂವಿಧಾನ ಬರೆದಾರ.
ಇದು ದೇಶ ವಿದೇಶಗಳಲ್ಲಿ ಕೂಡ ಅದಕ್ಕೆ ಮಾನ್ಯತೆ ಸಿಕ್ಕಿದೆ. ಅದಕ್ಕೆ ಪ್ರತಿ ವರ್ಷ ಏಪ್ರಿಲ್ 14 ಅವ್ರ ಜನ್ಮದ ಜಯಂತಿ ಬರ್ತೈತಿ. ಅಂಥದ್ದು ಇವತ್ತು 134ನೇ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನಾವೆಲ್ಲರೂ ಕೂಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಈಗ ಸಾಧಾರಣ ಈ ರಾಜಕೀಯ ಪಕ್ಷಗಳು ಇಲೆಕ್ಷನ್ ಬಂದಾವಾಗ ಜೈ ಬಾಬಾ ಅಂಬೇಡ್ಕರ್ ಅಂತ ಹೇಳೋದು, ಆ ನಂತರ ಒಳಗೆ ಮತ್ತು ಕತ್ರಿನ ಮಾಡೋದು, ಇವೆಲ್ಲ ನಾವು ನಮ್ಮ ಸೂಕ್ಷ್ಮ ಬುದ್ಧಿಯಿಂದ ಅರ್ಥಕೋಬೇಕು. ಇಂಥ ಗೌರವ ಅಂತ ದೇಶಕ್ಕೆ ಗೌರವ ತಂದು ಕೊಟ್ಟಂಥ ಪುರುಷರನ್ನು ನಾವು ಯಾವಾಗಲೂ ನೆನೆಸ್ಕೊಂಡು ಆ ಸಂವಿಧಾನದ ಪ್ರಕಾರ ನಡೆದ್ರೆ ಅದು ಅವರಿಗೆ ಒಂದು ನಾವು ಗೌರವ ಕೊಟ್ಟಂಗೆ ಆಗ್ತದೆ. ಈಗ ಹೇಳಿ ನನ್ನ ಮಂಗ ಮಾತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಜಯವಾಗಲಿ. ದಿನಾಚರಣೆಯಲ್ಲಿ ನಮ್ಮ ಚಂದ್ರಕಾಂತ್ ನಾಡಿಗ್ ಅವರು ನಮ್ಮ ಅನಿಸಿಕೆ ಹೇಳ್ಕೊಟ್ಟಂತ ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ 134 ಜಯಂತಿ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಯ ವತಿಯಿಂದ ಇವತ್ತು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಕೂಡ ನಮ್ಮ ಕುಶಿನ್ ಮನೆಯವರು ಅಂದ್ರೆ NRSGಗೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಹೋಗುವಂತ ಮಕ್ಕಳನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಶಿನ್ ಮನೆ ಅಂತೇಳಿ ತೆಗೆದಿದ್ದಾರೆ. ಅವರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಆ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಕಾರ್ಯಾಗಾರವನ್ನು ನಡೆಸಿಕೊಡಲಾಗಿದೆ. ಇನ್ನು ಕೆಲವು ಅತಿಥಿಗಳು ಬರ್ತಾ ಇದ್ದಾರೆ. ಅವರು ಕೂಡ ಒಂದೆರಡು ಮಾತಾಡಬೇಕು, ಹೊಸಗಪ್ಪ ಮಹೇಶ್ ಅವರು ಅಂತೇಳಿ ಅವರಲ್ಲಿ ಕೂಡ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಫೋಟೋಗಳು ಹೊಡ್ತಾರಪ್ಪ ಸ್ವಲ್ಪ ಈ ಕಡೆ ಬರ್ರಿ. ಈಗಾಗಲೇ ಅತಿಥಿಗಳಾದ ಮಹೇಶ್ ಹೊಸಗಪ್ಪ ಅವರು ಈಗಾಗಲೇ ಇಲ್ಲಿ ಬಂದಿದ್ದಾರೆ. ಅಂಬೇಡ್ಕರ್ ದಿನಾಚರಣೆ ಆಚರಣೆ ಮಾಡಲ್ಲಿ ಅವರು ಕೂಡ ಒಂದೆರಡು ಮಾತು ಮಾತಾಡಿ ತಿಳಿಸಿಕೊಡ್ಬೇಕು ಜನರಿಗೆ ಅಂತೇಳಿ ಹೇಳ್ತಾ ಇದ್ದೀನಿ. ಮಾತಾಡಿ. ಯಾವತ್ತು ಭಾಳ ಈ ಒಂದು ಅಂಬೇಡ್ಕರ್ ಒಂದು ಏರಿಯಾದ ಮತ್ತು ಈ ಭಾಗದ ಎಲ್ಲ ಕೃಷಿ ಕೂಲಿಕಾರರು ಮಕ್ಕಳು ಎಲ್ಲ ಸೇರಿಕೊಂಡು ಈ ಭವ್ಯ ಭಾರತಕ್ಕೆ ನಿಜವಾದ ಬೆಳಗುವ ಸೂರ್ಯತ ಯಾರು ಇದ್ದರೆ ಸನ್ಮಾನ್ಯ BR ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಇಡೀ ದೇಶ ಇವತ್ತೇ ಹೆಜ್ಜೆ ಇಡ್ತಾ ಇದೆ. ಅಂತ ಮಹಾನ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್